ಆಗಿದ್ದರಿಂದ ಕಳೆದ 2 ದಿನಗಳ ಹಿಂದೆ ನವಲಗುಂದ ನಗರದಲ್ಲಿ ನಡೆದ ವಿದ್ಯಾಜ್ಯೋತಿ ಖಾಸಗಿ ಶಾಲೆಯ ದುರಂತ ಹಾಗೂ ಶಾಲೆಯ ಮಾನ್ಯತೆ ರದ್ದುಪಡಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ವಿದ್ಯಾಜ್ಯೋತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಶಾಲೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರಲ್ಲಿ ಪ್ರವೇಶ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದ್ದು, ಪಾಲಕರು ಮಕ್ಕಳುಗಳನ್ನು ಅಲ್ಲಿಗೆ ದಾಖಲಿಸಿಕೊಳ್ಳಲು ಸಹಕರಿಸಲಾಗಿದೆ ಎಂದರು. ಇದಲ್ಲದೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಮೇರೆಗೆ ಬೇರೆ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಬಯಸಿದರೆ ಅವರಿಗೆ ಅಗತ್ಯ ಅವಕಾಶ ಮತ್ತು ಸಹಕಾರ ಒದಗಿಸಲಾಗುವುದೆಂದು ತಿಳಿಸಿದರು. ವಿದ್ಯಾರ್ಥಿಗಳ ಶಿಕ್ಷಣ ನಿರಂತರವಾಗಿ ಸಾಗುವಂತೆ ಶಿಕ್ಷಣ ಇಲಾಖೆ ವಿಶೇಷ ಗಮನ ಹರಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರದ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ಶಾಲಾ ಆಡಳಿತ ಸುರಕ್ಷತೆ ಹಾಗೂ ನಿಯಮ ಪಾಲನೆಯ ಕುರಿತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಶಿಕ್ಷಣ ಇಲಾಖೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಶಾಲಾ ಮುಖ್ಯಸ್ಥರಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಇಲಾಖೆ ಬದ್ಧವಾಗಿದೆ ಎಂದು ಹೇಳಿದರು. ಪ್ರಕಟಣೆ ನೀಡುವ ಸಲುವಾಗಿ ತಮ್ಮೆಲ್ಲರೂ ನಾನು ಕಚೇರಿಗೆ ಕರೆಸಿ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ವಿದ್ಯಾಜ್ಯೋತಿ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ದುರ್ಘಟನೆ ಆಗಿದ್ದರಿಂದ ಮಗು ಸಾವನ್ನಪ್ಪಿದೆ. ಆ ನಿಮಿತ್ತವಾಗಿ ನಾವು ರಿಪೋರ್ಟನ್ನು ಶಿಫಾರಸು ಮಾಡಿದ್ದೇವೆ. ಆ ಹಿನ್ನೆಲೆಯಾಗಿ ಆ ಶಾಲೆಯ ಮಾನ್ಯತೆಯನ್ನು ಪ್ರಾಧಿಕಾರಿಗಳಾದಂಥ ಉಪನಿರ್ದೇಶಕರು ಹಿಂಪಡೆದುಕೊಂಡಿದ್ದಾರೆ. ಆ ನಿಮಿತ್ತವಾಗಿ ಆ ಶಾಲೆ ಎರಡನೇ ಅಂಶ ಏನಂತಂದ್ರೆ, ಈಗ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಸ್ಥಳದಿಂದ ಆ ಶಾಲೆ ಒಳಗೆ ಓದ್ತಿರುವಂಥ ಮಕ್ಕಳು, ಇಲ್ಲ ನಾವು ಬೇರೆ ಒಂದು ಖಾಸಗಿ ಶಾಲೆಗೆ ಮತ್ತು ಒಂದು ಏಡೆಡ್ ಶಾಲೆಗೆ ಮತ್ತು ಗೌರ್ಮೆಂಟ್ ಶಾಲೆಗೆ ಹೋಗ್ತೀವಿ ಅಂತಂದ್ರೆ, ಅದಕ್ಕೂ ಏನಂತಂದ್ರೆ ನಾವು ಈ ಶಾಲೆಯಿಂದ ನಂಬರ್ 2 ಶಾಲೆಯಿಂದ ನಾವು ವರ್ಗಾವಣೆಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ನಾವು ಅಲ್ಲಿಂದನೇ ಸ್ಯಾಟ್ಸ್ ನಾವು ಅವರು ಲಾಗಿನ್ ತೊಗೊಂಡು ನಾವು ಸ್ಯಾಟ್ಸು ಔಟ್ ಮಾಡ್ತಾ ಇದ್ದೇವೆ. ಅದು ರಿಕ್ವೆಸ್ಟ್ ಬಂದ ತಕ್ಷಣ ಔಟ್ ಮಾಡ್ತಾ ಇದ್ದೇವೆ. ಇದನ್ನು ಇಲಾಖೆ ಯಾಕೆ ನಾವು ಇಷ್ಟು ತೀವ್ರಗತಿಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತಂದ್ರೆ, ಪ್ರತಿದಿನವೂ ನಮಗೇನಂತಂದ್ರೆ ಕಲಿಕಾ ದಿನಗಳು ಭಾಳಷ್ಟು ಶೈಕ್ಷಣಿಕವಾಗಿ ಮಕ್ಕಳಿಗೆ ಅವು ಏನಂತಂದ್ರೆ ಅಗತ್ಯ ಮತ್ತು ಭಾಳ ಇಂಪಾರ್ಟೆಂಟ್ ಅನ್ನಿಸ್ತಾ ಇವೆ. ಆ ನಿಮಿತ್ತವಾಗಿ ನಾವು ವಿಳಂಬ ಮಾಡದೆ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಸೋಮವಾರ ದಿನ ಮಕ್ಕಳು ಶಾಲೆಗೆ ಬಂದರೆ ನಾವು 2ನೇ ನಂಬರ್ 2 ಶಾಲೆ ಒಳಗೆ ನಾವು ಶಾಲೆಯನ್ನು ಪ್ರಾರಂಭ ಮಾಡಿ ಅವರಿಗೆ ಬೋಧನಾ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಇಷ್ಟು ನಮ್ಮದು ಇದು. ಇನ್ನು ತಾವು